ಓಹೋ, ಇಂದು ಬೆಳಗಿನ ಜಾವದಲ್ಲಿ ಎನ್ನ ಕಣ್ಣಿಗೆ ಶುಭ ಸೂಚನೆಗಳು ಕಂಡು ಬರುತ್ತಿದೆಯಲ್ಲ. ಹಾ, ಆ ಕಾಶ್ಮೀರ ದೇಶಕ್ಕೆ ಅಧಿಪತಿನಾದ ರೇಣುಕ ರಾಜನು ತನ್ನ ಮುದ್ದಾದ ಮಗಳನ್ನು ಕರೆದುಕೊಂಡು ಎನ್ನಾಶ್ರಮದ ಕಡೆಗೆ ಬರುತ್ತಿರುವನಲ್ಲ. ಓಹೋ, ಬರಲಿ ಬರಲಿ, ಬಂದ ಮೇಲೆ ವಿಚಾರ ಮಾಡಿದ್ರೆ ಆಯ್ತು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಾರಾಯಣ ನಿಮ್ಮ ನಾಮವೇ ಪ್ರೇಮ, 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 ನಾರಾಯಣ ನಿಮ್ಮ ನಾಮವೇ ಪ್ರೇಮ. ಓಂ ನಮಃ ಶಿವಾಯ. ನಿಮ್ಮ ನಾಮವೇ ಪ್ರೇಮ, ನಾರಾಯಣ ನಿಮ್ಮ ನಾಮವೇ. ಸುಂದರ ಪಾದಕ್ಕೆ ವಂದಿಪೆ ನಾನ, ಸುಂದರ ಪಾದಕ್ಕೆ ವಂದಿಪೆ ನಾನ, ಸುಂದರ ಪಾದಕ್ಕೆ ಸುಂದರ ಪಾದಕ್ಕೆ ವಂದಿಪೆ ನಾನ, ಸುಂದರ ಪಾದ ಓಂ ನಮಃ ಶಿವಾಯ. ನಾನ, ಸುಂದರ ಪಾದಕ್ಕೆ ವಂದಿಪೆ ನಾನ, ಸುಂದರ ಪಾದಕ್ಕೆ ವಂದಿಪೆ ನಾನ, ನಾರಾಯಣ ನಿಮ್ಮ ನಾಮವೇ ಪ್ರೇಮ, ನಾರಾಯಣ ನಿಮ್ಮ ನಾಮವೇ ಪ್ರೇಮ. ಓಂ ನಮಃ ಶಿವಾಯ. ನಾಮವೇ ಪ್ರೇಮ, ಗುರುಗಳ ಓಂ ನಮಃ ಶಿವಾಯ. ಗುರುಗಳ ದರ್ಶನ ಯಮಗೆ ಪಾವನ, ಗುರುಗಳ ದರ್ಶನ ನನಗೆ ಪಾವನ, ಗುರುಗಳ ದರ್ಶನ ಯಮಗೆ ಪಾವನ, ಗುರುಗಳ ದರ್ಶನ ನನಗೆ ಪಾವನ, ನಾರಾಯಣ ನಿಮ್ಮ ನಾಮವೇ ಪ್ರೇಮ, ನಾರಾಯಣ ನಿಮ್ಮ ನಾಮವೇ ಪ್ರೇಮ. ಓಂ ನಮಃ ಶಿವಾಯ. ನಾಮವೇ ಪ್ರೇಮ, ನಾರಾಯಣ ನಿಮ್ಮ ನಾಮವೇ ಪ್ರೇಮ, ನಾರಾಯಣ ನಿಮ್ಮ ನಾಮವೇ ಪ್ರೇಮ, ನಾರಾಯಣ ನಿಮ್ಮ ನಾಮವೇ ಪ್ರೇಮ. ನಮ ನಮ ಗುರುದೇವ ತಮ್ಮ ಪಾದಕ್ಕೆ ವಂದನೆಗಳು. ನಿನಗೆ ಜಯವಾಗಲಿ ರೇಣುಕ ರಾಜ. ಮೇಲೆ ಕೇಳುವಂತವನಾಗು. ಏನು ರೇಣುಕ ರಾಜ, ಗುರುದೇವ ಎನ್ನ ಆಶ್ರಮದ ಕಡೆಗೆ ಬರಲು ಕಾರಣವೇನು ರೇಣುಕ ರಾಜ? ಗುರುದೇವ, ಏನು ರೇಣುಕ ರಾಜ? ನನ್ನ ಮುದ್ದಾದ ಮಗಳು ರೇಣುಕಾದೇವಿ ತಮ್ಮ ಕೂಡ ಲಗ್ನ ಮಾಡಿಕೋಬೇಕೆಂದು ಹಠ ಮಾಡಿ ಕೂತಿದ್ದಾಳೆ. ಗುರುದೇವ, ಹಠ ಮಾಡಿ ಕೂತಿದ್ದಾಳೆ. ಛೆ! ಏನು ರೇಣುಕ ರಾಜ, ನಾನು ಸನ್ಯಾಸಿ ಆಶ್ರಮದವನು, ಮುಪ್ಪಿನವನು. ಮೇಲಾಗಿ ಇದೇ ಗುಡ್ಡ ಗಂಹಾರದಲ್ಲಿ ಹಟ್ಟಿಗೆಡ್ಡಿಗೆಣಸ ತಿಂದು ಕಾಲಹರಣ ಮಾಡೋನು ರೇಣುಕ ರಾಜ. ಏನು ರೇಣುಕ ರಾಜ, ಗುರುದೇವ, ತಾನು ಮುಂದೆ ನೋಡಿದರೆ 3 ಅರ್ಧ ಹಾರಿ, ತಿರುಗಿ ಹಿಂದೆ ನೋಡಿದರೆ 6 ಅರ್ಧ ಹಾರಿ. ಭೂಮಿ ಸುಟ್ಟ ಭಸ್ಮಾಗುವುದು ರೇಣುಕ ರಾಜ, ಭೂಮಿ ಸುಟ್ಟ ಭಸ್ಮಾಗುವುದು. ಹೌದು ಗುರುದೇವ. ಏನು ರೇಣುಕ ರಾಜ, ಗುರುದೇವ, ಇದೇ ಹೂನಾವತಿ ಪಟ್ಟಣದಲ್ಲಿ ಒಳ್ಳ ವರವನ್ನು ನೋಡಿ ಲಗ್ನ ಮಾಡಿಕೊಡು ಹೋಗು ರೇಣುಕ ರಾಜ, ಲಗ್ನ ಮಾಡಿಕೊಡು ಹೋಗು. ಏನು ರೇಣುಕ ರಾಜ, ಗುರುದೇವ, ನನ್ನಂತ ಮುಪ್ಪಿನವನ ಕಟ್ಟಿಕೊಂಡರೆ ಇದೇ ಗುಡ್ಡ ಗಂವಾರುಗಳ ತಿರುಗಬೇಕಾಗುತ್ತದೆ ನೋಡು ರೇಣುಕ ರಾಜ. ನನ್ನಂತ ಸನ್ಯಾಸಿನ ಕಟ್ಟಿಕೊಂಡು ಅವಳೇನು ಸುಖ ಅನುಭವಿಸೋದು ರೇಣುಕ ರಾಜ. ಏನು ರೇಣುಕ ರಾಜ, ಗುರುದೇವ, ಸುಮ್ಮನೆ ಇದೆ ಹೂನಾವತಿ ಪಟ್ಟಣದಲ್ಲಿ ಲಗ್ನ ಮಾಡಿಕೊಡು ಹೋಗು ರೇಣುಕ ರಾಜ, ಲಗ್ನ ಮಾಡಿಕೊಡು ಹೋಗು. ಗುರುದೇವ, ಏನು ರೇಣುಕ ರಾಜ, ನನ್ನ ಮುದ್ದಾದ ಮಗಳು ರೇಣುಕಾದೇವಿಗೆ ನಾನ ಪರಿದಿಂದ ಬೇಡಿಕೊಂಡೆ
ನಾನಪ್ಪರದಿಂದ ಕೇಳಿಕೊಂಡೆ ಗುರುದೇವ. ಮುಂದೇನಾಯ್ತು ರೇಣುಕ ರಾಜ? ಗುರುದೇವ, ಏನು ರೇಣುಕ ರಾಜ? ಆದರೆ ತಮ್ಮ ಕೂಡ ಲಗ್ನ ಇಲ್ಲವಾದರೆ ಈ ಕಲಿಕಾಲ ಮಾನವರ ಜೊತೆ ಲಗ್ನವಿಲ್ಲ ಎಂದು ಹಠ ಮಾಡಿ ಕೂತಿದ್ದಾಳೆ ಗುರುದೇವ, ಹಠ ಮಾಡಿ ಕೂತಿದ್ದಾಳೆ. ಏನು ರೇಣುಕ ರಾಜ? ಗುರುದೇವ, ಆ ನಿನ್ನ ಮುದ್ದಾದ ಮಗಳನ್ನು ನಾನಾದ್ರೂ ವಿಚಾರ ಮಾಡುತ್ತೇನೆ ರೇಣುಕ ರಾಜ. ನೀನು ನಿನ್ನ ರಾಜ ದರ್ಬಾರಕ್ಕೆ ಹೋಗಿ ಬರುವಂತ ನಾವು ರೇಣುಕ ರಾಜ. ಗುರುದೇವ, ಏನು ರೇಣುಕ ರಾಜ? ನನಗೆ ಹೋಗಿ ಬರ್ಲಿಕ್ಕೆ ತಮ್ಮ ಅಮೃತ ಹಸ್ತವನ್ನು ನನ್ನ ಮಸ್ತಕ್ ಮೇಲೆ ಇಡುವಂತ ನಾಗರಿ ಗುರುದೇವ. ನಿನಗೆ ಮಂಗಲವಾಗಲಿ ರೇಣುಕ ರಾಜ, ಹೋಗಿ ಬರುವಂತ ನಾವು. ನಮ ನಮ ಗುರುದೇವ, ನಮ್ಮ ಪಾದಕ್ಕೆ ಅನೇಕ ವಂದನೆಗಳು. ನಿನಗೆ ಜಯವಾಗಲಿ ರೇಣುಕ, ಮೇಲೆ ಕೇಳುವಂತೊಳಗು. ಏನು ರೇಣುಕ? ಏನ್ರಿ ಗುರುಗಳೇ? ಎತ್ತ ಕಡೆ ಬರಲು ಕಾರಣವೇನು ರೇಣುಕ? ಏನ್ರಿ ಗುರುಗಳೇ? ಏನು ರೇಣುಕ? ತಮ್ಮ ಕೂಡ ಲಗ್ನ ಆಗುವುದು ಇಚ್ಛೆ ಮಾಡ್ರೇನು ಗುರುಗಳೇ? ಛೆ! ಏನು ರೇಣುಕ? ಆ ದೂರದಲ್ಲಿ ಕಾಣುತ್ತಿರುವ ಬೆಟ್ಟವು ಕಣ್ಣಿಗೆ ಬಹಳ ಸುಂದರವಾಗಿ ಕಾಣುವುದು ರೇಣುಕ. ಹೌದ್ರಿ ಗುರುಗಳೇ? ಹಾಗಾದರೆ ನೀನು ಅಲ್ಲಿ ಹೋಗಿ ನೋಡಿದಾಗಲೇ ಗೊತ್ತಾಗುವುದು ರೇಣುಕ, ಅದರಲ್ಲಿ ಎಷ್ಟು ಕಲ್ಲುಗಳು ಮುಳ್ಳುಗಳು ಇದೆ ಎನ್ನುವುದು. ಏನು ರೇಣುಕ? ಏನ್ರಿ ಗುರುಗಳೇ? ನಾನು ಮುಪ್ಪಿನವನು, ಹೌದ್ರಿ ಗುರುಗಳೇ? ಸನ್ಯಾಸಿ ಆಶ್ರಮದವನು. ಮೇಲಾಗಿ ಇದೇ ಗುಡ್ಡಗಾಂವ ಆಹಾರದಲ್ಲಿ ಹಣ್ಣು ಹಪ್ಪಲು ತಿಂದು ಕಾಲಹರಣ ಮಾಡುವನು ರೇಣುಕ, ಕಾಲಹರಣ ಮಾಡುವುದು. ಹೌದ್ರಿ ಗುರುಗಳೇ? ಏನು ರೇಣುಕ? ಏನ್ರಿ ಗುರುಗಳೇ? ನಾನು ಮುಂದೆ ನೋಡಿದರೆ 3 ಹರ್ದ ಹಾರಿ, ತಿರುಗಿ ಹಿಂದೆ ದೃಷ್ಟಿ ಹಾಕಿದರೆ 6 ಹರ್ದ ಹಾರಿ. ಭೂಮಿ ಸುಟ್ಟ ಭಸ್ಮಾಗುವುದು ರೇಣುಕ, ಭೂಮಿ ಸುಟ್ಟ ಭಸ್ಮಾಗುವುದು. ಏನು ರೇಣುಕ? ಏನ್ರಿ ಗುರುಗಳೇ? ನನ್ನಂತ ಮುಪ್ಪಿನವನ್ನ ಕಟ್ಟಿಕೊಂಡು ನೀನೇನು ಸುಖ ಉಣ್ಣುವಳು ರೇಣುಕ? ಏನು ರೇಣುಕ? ಏನ್ರಿ ಗುರುಗಳೇ? ನನ್ನಂತ ಸನ್ಯಾಸಿನ ಕಟ್ಟಿಕೊಂಡರೆ ಇದೇ ಗುಡ್ಡಗಂವಾರಗಳ ತಿರುಗಬೇಕಾಗುತ್ತದೆ ನೋಡು ರೇಣುಕ. ಏನು ರೇಣುಕ? ಏನ್ರಿ ಗುರುಗಳೇ? ಇದೇ ಹೂನಾವತಿ ಪಟ್ಟಣದಲ್ಲಿ ಒಳ್ಳೆ ವರವನ್ನು ನೋಡಿ ಲಗ್ನ ಮಾಡಿಕೊ ಹೋಗು ರೇಣುಕ, ಲಗ್ನ ಮಾಡಿಕೊ ಹೋಗು. ಏನ್ರಿ ಗುರುಗಳೇ? ಏನು ರೇಣುಕ? ತಮ್ಮಂತ ಸಾಧು ಸಂತರ ಕೂಡ ಲಗ್ನವಾದರೆ ನನ್ನ ಜನ್ಮ ಪವಿತ್ರವಾಗುವುದು ಗುರುಗಳೇ. ಹೇ! ಏನು ರೇಣುಕ? ಏನ್ರಿ ಗುರುಗಳೇ? ನಮ್ಮಂತ ಸಾಧು ಸಂತರ ಕೂಡ ಲಗ್ನವಾದರೆ ಜನ್ಮ ಪಾವನವಾಗುವುದೇ. ಹೌದ್ರಿ ಗುರುಗಳೇ? ಏನು ರೇಣುಕ? ಏನ್ರಿ ಗುರುಗಳೇ? ನಮ್ಮಂತವರ ಜೊತೆ ಲಗ್ನ ಆಗಬೇಕಾದರೆ ನಿನ್ನ ಹತ್ತಿರ ಪತಿಯಾಜ್ಞೆ ಬಹಳ ಗಟ್ಟಿಯಾಗಿ ಇರಬೇಕು ನೋಡು ರೇಣುಕ. ಅದು ಹೇಗ್ರಿ ಗುರುಗಳೇ? ಅದು ಹೇಗಂದರೆ ಕಾಮ, ಕ್ರೋಧ, ಮದ, ಮಚ್ಚರ, ಮೋಹ, ಲೋಭ ಇವು 6 ಗುಣವನ್ನು ತಿಳಿಯಬೇಕು. ರಜ, ತಮ, ಸತ್ವ ಇವು 3 ಗುಣವನ್ನು ಅಳಿಯಬೇಕು. ಮತ್ತು ಇಂದ್ರಿಯಗಳ ಚೆಲ್ಲಾಟವನ್ನು ಬಿಟ್ಟು ಹಾಕಬೇಕು ನೋಡು ರೇಣುಕ. ಹಾಗಾದರೆ ಎನ್ನ ಕೂಡ ಲಗ್ನ, ಇಲ್ಲವಾದರೆ ಇಲ್ಲ ನೋಡು ರೇಣುಕ. ಏನ್ರಿ ಗುರುಗಳೇ? ಏನು ರೇಣುಕ? ತಮ್ಮಂತ ಸಾಧು ಸಂತರ ಕೂಡ ಲಗ್ನವಾದರೆ ನನ್ನ ಜನ್ಮ ಪವಿತ್ರವಾಗುವುದು ಗುರುಗಳೇ. ಆಗಲಿ ರೇಣುಕ. ಆದರೆ ತಮ್ಮ ಕೂಡ ಲಗ್ನ, ಇಲ್ಲವಾದರೆ ಇಲ್ಲವಾದರೆ ಯಾರು ಕೂಡ ಮದುವೆ ಇಲ್ಲ ಗುರುಗಳೇ. ಏನು ರೇಣುಕ? ಏನ್ರಿ ಗುರುಗಳೇ? ನಿನ್ನ ಇಚ್ಛದಂತೆ ಆಗಲಿ ರೇಣುಕ. ನಿನ್ನ ವಚನವನ್ನು ಕೊಟ್ಟು ದಯಪಾಲಿಸು. ಆಗಲಿ ತೆಗೆದುಕೊಳ್ಳಿ ವಚನ. ಆಗಲಿ ರೇಣುಕ, ನಿನ್ನ ಇಚ್ಛದಂತೆ. ಮಾಮಗಳೇ ಮಾದೇವಿ, ಬೇಗನೆ ಇತ್ತ ಕಡೆ ಬರುವಂತಳಗಮ್ಮ. ನಮ್ಮ ತಂದೆ ನಿಮ್ಮ ಪಾದಕ್ಕೆ ವಂದನೆಗಳು. ನಿನಗೆ ಮಂಗಲವಾಗಲಿಕ್ಕಂತ ಮೇಲೆ ಕೇಳುವಂತವಳಾಗು. ಯಾಕರ್ದಪ್ಪ ಗಟ್ಟದ ಗುರು? ಏನು ಮಾಮಗಳೇ, ತಂದೆ, ನನ್ನ ಆಶ್ರಮದಲ್ಲಿ ಲಗ್ನ ಕಾರ್ಯಕ್ರಮ ಇರುವುದು. ಲಗ್ನ ಯಾರ್ದಪ್ಪ? ನಂದು ಮತ್ತು ಆದಿಶಕ್ತಿ ರೇಣುಕಂದು ಲಗ್ನ ಇರುವುದು ಮಾಮಗಳೇ. ಯಪ್ಪ ತಂದೆ, ಏನು ಮಾಮಗಳೇ? ನಿಮ್ಮಂತ ಸಾಧು ಸನ್ನಿಕೃಷ ಲಗ್ನ ಆದ್ರೆ ಈ ಧೋತಿರ್ನವರು ಪ್ಯಾಂಟ್ ಉರ್ಲು ಹಾಕೋಬೇಕಾ? ಅಲ್ಲ ಮಾಮಗಳೇ, ಹಾ, ಅವಳನ್ನು ಲಗ್ನ ಆಗುತ್ತಿರುವುದು ನನ್ನ ಸುಖಕ್ಕಾಗಿ ಅಲ್ಲ ಮಾಮಗಳೇ, ಮತ್ತೆ ನನ್ನ ಸುಖಕ್ಕಾಗಿ. ನಿನ್ನ ಸುಖಕ್ಕಾಗಿ ಅಲ್ಲ ಮಾಮಗಳೇ, ಹ್ಮ್. ಈ ಕುಳಿತಂತ ಜನರ ಸುಖಕ್ಕಾಗಿ ಅಲ್ಲ ಮಾಮಗಳೇ,
ಕೇವಲ ಅವಳ ಪತಿಯ ಭಕ್ತಿ ಪರೀಕ್ಷೆ ಮಾಡುವುದಕ್ಕಾಗಿ ಲಗ್ನಾಗುತ್ತಿರುವ ಮಹಾಮಗಳೇ. ಯಾರ ಹೆಣ್ಮಕ್ಳ ಮಂಡ ಹಾಕಿಯಪ್ಪ ನೀ? ಯಾಕ ಮಹಾಮಗಳೇ? ನನ್ನ ಸುಖಕ್ಕಾಗಿ ಅಲ್ಲ, ನಿನ್ನ ಸುಖಕ್ಕಾಗಿ ಅಲ್ಲ, ಆ ರೇಣುಕೊಂದು ಪತಿ ಭಕ್ತಿ ಪರೀಕ್ಷೆ ಮಾಡೋ ಸಲುವಾಗಿ ಆಕಿನಿಂದ ಗಟ್ಟು ನೋಡಿ ಮೆಚ್ಚಾಡಿ ಯಾರಿಕೋನು ಅವ್ರ ಅಪ್ಪ ಎಲ್ಲರ ಹೂನ ಪಟ್ಟ ಲಗ್ನ ಮಾಡಿ ಕೊಡ್ತಾತ ಒಲ್ಲತ್ತಾಳ ಗಂಟೆಗೆ ಮಾಡ್ಕೊಳ್ತಾಳ. ಆಗಲಿಪ್ಪ ಯಪ್ಪ, ಏನು ಮಹಾಮಗಳೇ? ಲಗ್ನಕ್ಕೆ ಏನೇನು ತರಬೇಕಪ್ಪ? ಲಗ್ನಕ್ಕೆ ಏನು ಮಹಾಮಗಳೇ? ಹಾಂ, ಲಗ್ನ ಸಾಹಿತ್ಯ, ಹೂವಿನ ಹಾರು ಮತ್ತು ಮುತ್ತಿನ ದಂಡಿ ಮತ್ತು ಗುರುಗಳ ಕುರ್ಚಿಯನ್ನು ತೆಗೆದುಕೊಂಡು ಬರಬೇಕು ನೋಡ ಮಹಾಮಗಳೇ. ಯಪ್ಪ, ಏನು ಮಹಾಮಗಳೇ? ಹೂವಿನ ಹಾರ, ಮುತ್ತಿನ ದಂಡಿ, ಕಲ್ಲಾಗ ಮಲ್ಲಾಗ ಕರ್ಕೊಂಡ್ ಬರ್ತಾ ಖರೆ ಆ ಗುಳ್ಗುಳ್ ಕುರ್ಚಿ ಎಲ್ಲಿ ಸಿಗ್ತಾವ ಮಗಳೇ? ಗುಳುಗುಳು ಕುರ್ಚಲ್ಲ ಮಹಾಮಗಳೇ, ಗುರುಗಳ ಆಸನ ಮಾಡುವ ಕುರ್ಚಿಯನ್ನು ತೆಗೆದುಕೊಂಡು ಬಾ ಅಂತ ಹೇಳುದು ಮಹಾಮಗಳೇ. ಗುರುಗಳ ಕುರ್ಚಿ? ಹೌದಾ ಮಹಾಮಗಳೇ? ಯಪ್ಪ, ಏನು ಮಹಾಮಗಳೇ? ನಮ್ಮ ತಂಗಿ ಕರಿತ ನೀವು ಹೋಗು, ಆಗ್ಲೇ ಮಹಾಮಗಳೇ. ಎಲ್ಲ ಸಾಯ್ತು ತರ್ತೀಯಪ್ಪ. ಏ ತಂಗಿ, ಹಲೋ ತಂಗಿ, ಈಗ ಒಂದು ಸುದ್ದಿ ಗೊತ್ತದಿಲ್ಲ? ನನಗೇನು ಗೊತ್ತಿಲ್ಲ ನೋಡ. ಈ ಸದ್ಯ ಏನ್ ಮಾಡ್ಬೇಕ? ತಾರು ತಂದಿರೋ ಲಗ್ನ ಅದ, ಲಗ್ನ ಅದ, ಹೂವಿನ ಹಾರ, ಹೂವಿನ ಹಾರ, ಮುತ್ತಿನ ದಂಡಿ, ಮುತ್ತಿನ ದಾಂಡಿ. ಎರಡು ಗುಳ್ಗುಳು ಕುರ್ಚಿ ಬೇಕತ್ತ ನೋಡು. ಯಾಕ ಹಾ, ಗುಳುಗುಳು ಕೂರ್ಸಿ ಎಡಿತೋರದ? ಗುಳ್ಗುಳು ಕುರ್ಚಿ ಅಲ್ಲ, ಗುರುಗಳ ಕುರ್ಚಿ ಗುರುಗಳ ಕೂರ್ಸಿದ್ಯಾ? ತಗೊಂಡು ಆಗ್ಲಿ ವಾ, ಕಲ್ಲ ಮಲ್ಲ ಕರ್ಕೊಂಡ್ ಬರ್ ನೋಡಿ. ನಡಿಯವ್ವ, ಎಲ್ಲರೂ ಬರೀವ ಲಗ್ನಕ್ಕೆ. ಅಕ್ಕಿಗಳು ಹೋಗೋದು ಆಹಾರ ಮಾಡಿ ಊಟ ಮಾಡಲ್ಲ, ನಿಮ್ಮ ಮನೆಗೆ ಹೋಗಿ ಹೋಗ್ಬೇಕ. ಕಲ್ಲ ಒಕ್ಕಳ ಮಲ್ಲವ್ವ, ನಿಂಗ ಒಕ್ಕಳ ನೀಲವ್ವ, ಎಲ್ಲ ಒಕ್ಕಳ ಎಂಕವ್ವ, ಸಂಗ ಒಕ್ಕಳ ಗಂಗವ್ವಂದು ಮದುವೆ ಒಂದಾಗತೈತಿ, ಸ್ವರ್ಗ ಊರಗ ಮದುವೆ ಒಂದು ನಡದೈತಿ, ಮದುವೆ ಒಂದಾಗತೈತಿ, ಆಹಾ ಮದುವೆ ಒಂದಾಗತೈತೆ. ಕಲ್ಲ ಒಕ್ಕಳ ಮಲ್ಲವ್ವ, ನಿಂಗ ಒಕ್ಕಳ ನೀಲವ್ವ, ಎಲ್ಲ ಒಕ್ಕಳ ಎಂಕವ್ವ, ಸಂಗ ಒಕ್ಕಳ ಗಂಗವ್ವಂದು ಮದುವೆ ಒಂದಾಗತೈತಿ, ಆಹಾ ಮದುವೆ ಒಂದಾಗತೈತೆ. ಕಲ್ಲ ಒಕ್ಕಳ ಮಲ್ಲವ್ವ, ನಿಂಗ ಒಕ್ಕಳ ನೀಲವ್ವ, ಎಲ್ಲ ಒಕ್ಕಳ ಎಂಕವ್ವ, ಸಂಗ ಒಕ್ಕಳ ಗಂಗವ್ವ, ಮದುವೆ ಯಾಕ ತಂಗಿ, ಹೋಯವ್ವ, ಮಾಯ್ಕ್ ಹಾಡಿ ಇಲ್ಲಿ ಯಾವ್ದ ಮಾಸ್ ಚರ್ಚರ್ ಇಟ್ಟ ನಾವು. ಏನೈತಿಕ? ತಂಗಿ, ಹೋಯವ್ವ, ಎರಡು ಕುರ್ಚಿ ಅಂತೂ ಹಾಕಿದೆವು. ಹಾಕಿದೆ ನೋಡಿವ. ಇನ್ನು ಅಪ್ಪಗೆ ಮ್ಯಾಲ ಕೊಡ್ರಿ ಅಂತ ಹೇಳು. ಯಪ್ಪ ತಂದೆವರೇ, ಏನು ಮಹಾಮಗಳೇ? ನಿಮ್ಗೆ ಲಗ್ನದ ಸಾಹಿತ್ಯಕ್ಕೆ ಸಜ್ಜು ಮಾಡೇವಿ, ಗುಳುಗುಳು ಕೂರ್ಚಿ ಅಡ್ಡ ಹಾಕಿ ಮ್ಯಾಲ ಕುಳಿತುಕೋ. ಆಗಲೇ ಮಹಾಮಗಳೇ. ಇಕೋ ಬಂದ್ ಮಾಡ್ರಿ ಸ್ವಲ್ಪ. ಯಾಕ ತಂಗಿ, ತಂದೆಯವ್ರಿಗೆ ಎಲ್ಲಿ ಕೊಂಡಿರ್ತೇವ? ಮ್ಯಾಲ ಕೊಡ್ರಿ ಅಂದಿದ. ಮ್ಯಾಲ ಕೊಂಡಿರ್ತೇವೆ, ಎಲ್ಲಿ ಕೂತಾದ ನೋಡ ನೀನು ಹೊಳ್ಳೆ ಕಡೆ. ನೋಡ್ ನಮ್ಮ ಅಪ್ಪ ಹ್ಯಾಂಗ ಕೂತಾನ. ತಂಗಿ, ಹೋಯವ್ವ, ಮ್ಯಾಲ ಬೇಡ ತಳ್ಕೊಡ್ರಿ ಅಂತ ಹೇಳು. ಯಪ್ಪ ತಂದೆವರೇ, ಏನು ಮಹಾಮಗಳೇ? ಯಪ್ಪ ಮ್ಯಾಲ ಬೇಡ, ನನ್ನ ರಾಜ ತೆಳಕೊಂಡ್ರು. ಆಗಲೇ ಮಹಾಮಗಳೇ. ತಂಗಿ, ಹೋಯವ್ವ, ಹೊಡೀನ ಯಾರ? ಅಲ್ಲಿ ನೋಡಿ ಎಲ್ಲಿ ಕೂತ ನಮ್ಮ ಅಪ್ಪ. ಏ ಅಕ್ಕ, ಆ ಇವಕ್ಕ ಹುಟ್ಟ ಸಾಧುರು ಇವು. ಮಳವದು ಗಡ್ಡ ಬಿಟ್ಕೊಂಡು ಅಡುಗೆ ತಿರುಗೋದು ಅಟ್ಟೆ ಗೊತ್ತಿವ, ಲಗ್ನ ಆಗೋದು ಗೊತ್ತಿಲ್ಲ ನಾನು ಹಾಟ್ಯಾನಕ್ಕ. ನಾ ಹೇಳ್ತೀನಿ ತಡಿ. ಯಪ್ಪ ತಂದೆವರೇ, ತೆಳಗ್ ಕುಂಡ್ರಿರ್ತಿ, ಮ್ಯಾಲ ಕುಂಡಿರ್ತೀಯಪ್ಪ, ಕುರ್ಚಿ ಮ್ಯಾಲ ಕುಂಡ್ರು ಅಂತ ತಾಯಿ ತಂದೆವರೇ.
ಓಯ್ ವಾ ಹ್ಯಾಂಗ ಕೂತಾನ ಏ ಅಕ್ಕ ಹ್ಯಾಂಗ ಕೂತಾನ ಗೊತ್ತಾ ಬುಟ್ಟೆನು ಸುಕುಮಾರ್ ಕೂತಾಗ ಆಗಿದೇವ ನನ್ನ ಆಟ ಬೆ ಏ ಅಕ್ಕ ಬುಟ್ಟೆನು ಸುಕುಮಾರ್ ಕೂತಾಗ ತುಸು ತುಸು ಬೆನ್ನಿ ವರ್ಷ ಬಾಯಿಗೆ ಓಯ್ ವಾ ಯಪ್ಪ ತಂದೆವರೇ ನಮ್ಮ ತಾಯವ್ರು ಹೆಂಗೆ ಕೂತಾರ ಹಂಗೆ ನೋಡ್ರಿ ಕೊಡ್ರು ನನ್ನ ತಂದೆ ಓಯ್ ವಾ ಯಾರು ಮಾಡೋದಂದ್ಯಾ ಈ ಸದ್ಯಕ್ಕೆ 2 ಹೂವಿನ ಹಾರ ಮುತ್ತಿನ ದಂಡಿ ಕಲ್ಲವನ್ನ ಮಲ್ಲವನ್ನ ಕರೆದುಕೊಂಡೆ ಆಯನ ಎಣ್ಣೆಯವ್ರನ್ನ ಸದ್ ತೊಂಬರಿ ಹೊರಗೆ ತಂಗಿ ಓಯ್ ವಾ ನಮ್ಮ ತಂಗಿ ತರ್ತಾಳ ತರ್ತಾಳೆ ವಾ ಎಣ್ಣೆ ಎರ ನೀನು ಆಗಲಿ ವಾ ಎಣ್ಣೆಯವ್ರನ್ನು ಆ ಎಣ್ಣೆ ಈ ಎಣ್ಣೆ ಯಾವಾದ ವಾರೆಣ್ಣೆ ಯಾವಾದ ವಾರೆಣ್ಣೆ ತಾಂದಿ ಜಮದ ಗಾನೆ ಮೊದಲೆಣ್ಣೆ ತಾಂದಿ ಜಮದ ಗಾನೆ ಮೊದಲೆಣ್ಣೆ ಎಣ್ಣೆ ಈ ಎಣ್ಣೆ ಯಾವಾದ ವಾರಣ್ಣ ಯಾವಾದ ವಾರಣ್ಣ ತಾಂದಿ ಜಮದಗ್ಗನೆ ಮರಲ್ಯಾಣ ದೇವರ ಜಮದಗ್ಗನೆ ಮರಲ್ಯಾಣ ತಂದೇನೆ ಜಮದಗನೆ ಮೊದಲಂಡಿ ಎರಿಯಟ್ಟಿಗೆ ಮೊದಲಂಡಿ ಎರಿಯಟ್ಟಿಗೆ 51 ಗಳಯಾಗ 51 ಗಳಯಾಗ 51 ಗಳಗ್ಯಾಗ 51 ಗಳಗ್ಯಾಗ ಆ ಎಣ್ಣೆ ಈ ಎಣ್ಣೆ ಯಾವಾದ ವಾರೆಣ್ಣೆ ಯಾವಾದ ವಾರೆಣ್ಣೆ ತಾಯಿಯಲ್ಲವ್ವನ ಮೊದಲೆಣ್ಣೆ ದೇವರೆಲ್ಲವ್ವನ ಮೊದಲೆಣ್ಣೆ ಎಣ್ಣೆ ಈ ಎಣ್ಣೆ ಯಾವಾದ ವಾರಣ್ಣ ಯಾವಾದ ವಾರಣ್ಣ ತಾಯಿಯಲ್ಲವನ ಮೊದಲಣ್ಣ ದೇವಿ ಜಗದಂಬನ ಮೊದಲಣ್ಣ ತಾಯಿನೇ ಎಲ್ಲವನ ಮೊದಲಣ್ಣಿ ಎರಿಯಟ್ಟಿಗೆ ಮೊದಲಣ್ಣಿ ಎರಿಯಟ್ಟಿಗೆ ನಾಲ್ಕ ಗಳಯಾಗ ನಾಲ್ಕ ಗಳಯಾಗ ನಾಲ್ಕ ಗಳಗ್ಯಾಗ ನಾಲ್ಕ ಗಳಗ್ಯಾಗ ಕಂಚಿನ ಬಟ್ಲಾಗ ಚಟ್ನಿ ತಕೊಂಡು ಕೆಚ್ಚರಲಿರುವಾಗ ಏನು ತರ ಜನ ಮಗಳ ಎಲ್ಲ ಮಗ ಎಲ್ಲಿಯ ಇರುವನಿರೆ ಏನು ತರ ಜನ ಮಗಳ ಎಲ್ಲ ಮಗ ಎಲ್ಲಿಯ ಇರುವನಿರೆ ರೇಣುಕರ ಜನ ಮಗಳ ಎಲ್ಲ ಮಗ ಎಲ್ಲಿ ಎಲ್ಬಂದಿರೆ ರೇಣುಕರ ಜನ ಮಗಳ ಎಲ್ಲ ಮಗ ಎಲ್ಲಿ ಎಲ್ಬಂದಿರೆ ತಂಗಿ ಓಯ್ ವಾ ತಾ ತಂದಿಗೆ 2 ಹೂವಿನ ಹಾರ ಕುಡಿಯುವ ಎಣ್ಣೆ ಎರ್ದೇವು ಎಣ್ಣೆ ಇರ್ದೇವ್ ನೋಡ ಹೂವಿನ ಹಾರ ಎಲ್ಲಿ ಅವ ಇಲ್ಲಿ ಅದ ಯವ್ವ ಸಂಜೆ. ಸ್ವಾಮಿಗಳು ಬಂದ್ರೆ ಬರೀ ಸ್ವಾಮಿಗಳು ಯಾರನ್ನ ಕೃಷ್ಣದವರು ಅಪ್ಪ ಅವ್ರೆ ಏನವ ಹಿಂಗ್ಯಾಕೆ ಮಾಡಕತ್ತೀರಿಪ್ಪ ನೀವು ಕುಂಟು ಗುರುಗಳ ಮುಂದೆ ಬರೀಯಪ್ಪ ಮುಂದೆ ಮುಂದೆ ಬರ್ಲ ಹೇಳಮ್ಮ ಅಪ್ಪ ಅವ್ರೆ ಏನಮ್ಮ ಈ ಸದ್ಯಕ್ಕೆ ನಮ್ಮ ತಾಯಿಯವ್ರದ್ದು ತಂದೆಯವ್ರದ್ದು ಲಗ್ಗಿನ ಕಾರ್ಯಕ್ರಮ ಅದ ಹಾ ತಾಯಿಯವ್ರ ಹೂವಿನ ಹಾರ ಕೊಡಬೇಕು ಮಂತ್ರ ಅನ್ಬೇಕು ಕಿಚ್ಚಕ್ತ ಹೋಗಿಬೇಕು ನೋಡ್ರಿ ಹಾ ಹಾ ಆಮೇಲೆ ಊಟಕ್ಕೆ ಬೀಟಿಗೆ ಏನು ಮಾಡಿರಿ ಊಟಕ್ಕಂದ್ರೆ ಚಂಜಿ ಮಾಡಿ ಮಾಡಿಸೋ ಗೊತ್ತದ್ರಿ ಶಿರಾ ಚಪಾತಿ ಚಜ್ಜಿ ರೊಟ್ಟಿ ಆಮೇಲೆ ದಕ್ಷಿಣ ದಕ್ಷಿಣ ರೀ ಕೊಡ್ತೀರಲ್ಲ ಕೊಡ್ತೇವಿಲ್ಲಪ್ಪ ಹಂಗಿದ್ರೆ ಕೊಡ್ಲೇನ ಹಾರ ಹಾರ ಕೊಡ್ರಿಪ್ಪ ಹೂ ಏಮ್ಮ ಇದು ತಗೊಳ್ಳಿ ಇದು ಚಮಚ ನೀವ್ರಿಗೆ ಹಾಕಬೇಕು
ತಗೋರಿಯಪ್ಪ ಅವ್ರ ಇದು ತಾಯಿಯವ್ರಿಗೆ ಹಾಕ್ಬೇಕು ನೋಡ್ರಿ. ಹಾ ನಮ್ಮ ಮಂತ್ರ ಓದ್ತೀನಿ, ಆಮೇಲೆ ನೀವು ಒಬ್ರಿಗೊಬ್ರು ಹಾರ ಹಾಕ್ಬೇಕು ನೋಡ್ರಿ. ಇವ ಆಯ್ಬೋ ಧುಲು. ಯಾಕಮ್ಮ ಮಗಳೇ, ನಮ್ಮಲ್ಲ ಗಣದಲ್ಲಿ ನಿಮ್ಮದು ಯಾಕೆ ಧೂಳಮ್ಮ ಮಗಳೇ? ನಮ್ಮಲ್ಲಿ ನಡೆಯಂಗಿಲ್ಲಮ್ಮ. ಹುಗ್ಗಿ ಬಾನ ಚಪಾತಿ ಬದಿಗವಣಿಗೆ ಅದು ನಡೆಯಂಗಿಲ್ಲಪ್ಪ ನಮಗ. ನಾಯಿಗೆ ಹಾಕಿಪ್ಪ ಅದು. ಏನ್ ಬೇಕಮ್ಮ ನಿಮ್ಗೆ? ಹಸಿ ಪುಂಡಿ ಪಲ್ಯ ಅದಮ್ಮ, ಹಸಿ ಖಾರಕ್ಕೆ. ಮತ್ತೇನ್ ಬೇಕಮ್ಮ? ಹೌದಮ್ಮ. ಹೋದಿನ್ ಹೋಂತ ಪಾಯ್ಜೆ ಹೋಂತ. ಅಮ್ಮ ನಮ್ಮ ಲಗ್ನದಲ್ಲಿ ನಡೆದಿಲ್ಲ ಅಂತ ಹೆಸರು ಹೇಳ್ಬೇಕಮ್ಮ ನಿನಗೆ? ಇಲ್ಲಮ್ಮ. ಹೌದಮ್ಮ. ಓಯ್ ವಾಮ್ ಉಪಾಸಿಗೆ ಹೋಗೋಣ ಮತ್ತೆ ಹಲೋ ಹಲೋ ಯಾರ ಲಗ್ನಕ್ಕ ಆಯರ್ ಪಟ್ಟಿ ಮಾಡ್ರಿ, ಉಳ್ಳಾರ ಮನೆಗೆ ಹೋರಿ. ಮುತ್ತಿನ ರೊಟ್ಟಿ ಮಾಡಿ ಶಿಸ್ತಿಲೆ ಬೆಳಗಿರೆ, ಮುತ್ತಿನ ರೊಟ್ಟಿ ಮಾಡಿ ಶಿಸ್ತಿಲೆ ಬೆಳಗಿರೆ, ಜಮಾದಾಗಲೇ ರುಚಿಗಳಿಗೆ ಮುತ್ತಿನ ರೊಟ್ಟಿ ಮಾಡೆ, ಜಮಾದಾಗಲೇ ರುಚಿಗಳಿಗೆ ಮುತ್ತಿನ ರೊಟ್ಟಿ ಮಾಡೆ. ಮುತ್ತೇನ ರೊಟ್ಟಿ ಮಾಡೆ ಶಿಸ್ತಿಲೆ ಬೆಳಗಿರೆ, ಮುತ್ತೇನ ರೊಟ್ಟಿ ಮಾಡಿ ಶಿಸ್ತಿಲೆ ಬೆಳಗಿರೆ, ಜಮಾದಗ್ನಿ ರುಚಿಗಳಿಗೆ ಮುತ್ತೇನ ರೊಟ್ಟಿ ಮಾಡೆ, ಜಮಾದಗ್ನಿ ರುಚಿಗಳಿಗೆ ಮುತ್ತೇನ ರೊಟ್ಟಿ ಮಾಡೆ. ಮುತ್ತಿನ ರೊಟ್ಟಿ ಮಾಡಿ ಶಿಸ್ತಿಲೆ ಬೆಳಗಿರೆ, ಮುತ್ತಿನ ರೊಟ್ಟಿ ಮಾಡಿ ಶಿಸ್ತಿಲೆ ಬೆಳಗಿರೆ, ಏಳಕೊಳ್ಳದ ಎಲ್ಲಮ್ಮ ತಾಯಿಗೆ ಮುತ್ತಿನ ರೊಟ್ಟಿ ಮಾಡೆ, ಏಳಕೊಳ್ಳದ ಎಲ್ಲಮ್ಮ ತಾಯಿಗೆ ಮುತ್ತಿನ ರೊಟ್ಟಿ ಮಾಡೆ. ಏಳಕೊಳ್ಳದ ಎಲ್ಲಮ್ಮ ದೇವಿಗೆ ಮುತ್ತೇನ ರೊಟ್ಟಿ ಮಾಡಿಯ, ಏಳಕೊಳ್ಳದ ಎಲ್ಲಮ್ಮ ತಾಯಿಗೆ ಮುತ್ತೇನ ರೊಟ್ಟಿ ಮಾಡಿಯ. ರಾಕ್ಷಸರ ಶಿರ ಹರಿದು ಕರಳ ತಾಂತಿಯ ಮಾಡೆ, ರಾಕ್ಷಸರ ಶಿರ ಹರಿದು ಕರಳ ತಾಂತಿಯ ಮಾಡೆ, ಕಾರ್ತಿಕ ರಾಜನ ರುಂಡವ ಕಡದು ಚೌಡಿಗೆ ಸರ ಮಾಡೆ, ಕಾರ್ತಿಕ ರಾಜನ ರುಂಡವ ಕಡದು ಚೌಡಿಗೆ ಸರ ಮಾಡೆ. ಕಾರ್ತಿಕ ರಾಜನ ರುಂಡವ ಕಡದು ಚೌಡಿಗೆ ಸರ ಮಾಡಿಯ, ಕಾರ್ತಿಕ ರಾಜನ ರುಂಡವ ಕಡದು ಚೌಡಿಗೆ ಸರ ಮಾಡೆ. ಅಟ್ಟ ರಣದಾಗ ಒಬ್ಬವಳೆ ಕರಿಯಲ್ಲ, ಅಟ್ಟ ರಣದಾಗ ಒಬ್ಬವಳೆ ಕರಿಯಲ್ಲ, ಒಬ್ಬವಳಾಡಳ ಏ ಹುಲಿ ಬ್ಯಾಟೆ ಮುತ್ತೇನ ರೊಟ್ಟಿ ಮಾಡೆ, ಒಬ್ಬವಳಾಡಳ ಏ ಹುಲಿ ಬ್ಯಾಟೆ ಮುತ್ತೇನ ರೊಟ್ಟಿ ಮಾಡೆ. ಒಬ್ಬವಳಾದರ ಏ ಹುಲಿ ಬ್ಯಾಟಿ ಮುತ್ತೇನ ರೊಟ್ಟಿ ಮಾಡ್ಯ, ಒಬ್ಬವಳಾದರ ಏ ಹುಲಿ ಬ್ಯಾಟಿ ಮುತ್ತೇನ ರೊಟ್ಟಿ ಮಾಡ್ಯ. ಯಾಕ ಓಯ್ ವಾಮ್ ಹೆಸರು ಕೇಳು ನಿನ್ನ. ಯಪ್ಪ ತಂದೆಯವರೇ, ನಮ್ಮ ತಾಯಿಯವ್ರ ಹೆಸರು ಹೇಳ್ಬೇಕು ನೋಡಿಪ್ಪ, ಹೆಸರು ಹೇಳ್ಬೇಕೇನಮ್ಮ? ಹೇಳ್ಬೇಕು ನೋಡಿಪ್ಪ. ಕೇಳಮ್ಮ. ಗಾಣಿಗ್ಯಾರ ಮನೆಯಲ್ಲಿ ಇರುವುದು ಹಿಂಡಿ ಬಿಳಿಯ ತಿನ್ನ ಬಂಡಿ, ಗಾಣಿಗ್ಯಾರ ಮನೆಯಲ್ಲಿ ಇರುವುದು ಹಿಂಡಿ ಬಿಳಿಯ ತಿನ್ನ ಬಂಡಿ, ರೇಣುಕೆನ ತಲೆ ಮೇಲೆ ಮುತ್ತಿನ ದಂಡಿ ನೋಡಮ್ಮ. ಇವ ತಾಯಿಯವ್ರ ನೀವು ಟಪ್ಪವ್ರ ಹೆಸರು ಅದ್ರ ಹೇಳ್ಬೇಕು ನೋಡಿವಾ. ಅಮ್ಮ ಹೇಳ್ತೀನಡ, ಹೇಳಿವಾ. ಇವತ್ತು ಉಂಡಿ ಸೀತಾಳ ಗಿಂಡಿ, ಈ ಬತ್ತೆ ಉಂದಿ ತೀತಾಲ ಗಿಂದಿ, ಶಿವನ ಗದಿಗೆ ಮಗ ಕೂತು ತಿವನಗಲ್ಲಿ ಮೇಲೆ ತುತ್ತು ಶಿವ ಪೂಜೆ ಮಾಡ್ತಾರ, ಶಿವಪೂಜೆ ಮಾತಾಲ. ಜಮದಾಗ ನೀ ಮಾರುಷಿ ನೋಡಮ್ಮ. ಎಂತ ಋಷಿ ಯವ್ವ ಇದು.
ಅಮ್ಮ ಹಾಗಲ್ಲ ಏ ಯಕ್ಕ ಜಮದಾಗ ನೀ ಮಾರಿಸಿ ನೋಡಮ್ಮ. ಯಾಕ ಏನಮ್ಮ ಏನಮ್ಮ ನಿಮ್ ಕಾಲ್ ನೀವು ಬಿದ್ರ ನಾ ಹೆಂಗ ಆಶೀರ್ವಾದ ಮಾಡ್ಬೇಕಮ್ಮ? ಏನಮ್ಮ ನಿಮ್ ಗಂಡಸರಾದ್ರೆ ಹೇಳ್ಬೇಕು ಕೊಡ. ಹೌದಮ್ಮ ಹೊತ್ತ ಮುಡಿಗೆ ಹೋಗ್ಯಾವ ನಾನು ಹಾಟ್ಯಾನ ಬಿಟ್ಟು ನಮಗೆ ಅಮ್ಮ ಹೇಳ್ಬೇಕು ಕೊಡ. ಹೇಳ್ಬೇಕಾ ಹೇಳ ತಂಗಿ ಓಯ್ ವಾ ಹೇಳಿಬಿಡಲ್ಲ. ಹೇಳ ಹೇಳ್ತೀನಿ ಕೇಳಿವ. ಹಿಂಡ್ಯಾಗ ಹಿಂಡಿ ಶೇಂಗಾದ ಹಿಂಡಿ ಹಾ ನನ್ನ ಗಂಡದ ಜೊತೆ ಕೇಳಿದ್ರು ಭಾಳ ತಿಂಡಿ ನೋಡಿವಾ. ಕೇಳಿಕಿರ ಅಂಡಿದು ಈಟ ಮಂಜ ನಾವು ತಿಂಡಿ ಅವಸ್ತಾಳ. ಇದು ಬೇಡ ಇದು ಬೇಡ ಹೇಳ್ತೀನಿ ಕೇಳಿವಾ. ಒಬ್ಬ ಹೇಳ 6,000 ಇಂಜನ 3,000 ಪೈಪ ಎದಕ್ಕ ನೀರು ಉಣಿಸ್ಲಾಕ. 6,000 ಇಂಜನ 3,000 ಪೈಪ ಸನಿಕಿ ಹಿಡಿಲಿಲ್ಲ ಕಟ್ಟಿ ತಿರ್ಲಿಲ್ಲ. ಕರೆಯಣ ಮಾಮ ಕಡೆ ನೋಡ ನೀನು ಮೈಕ್ ಸಟ್ ಮಾಮ ಹೆಂಗ ನೋಡು ಕಾಲ ಆಡಿಸಿ ಆಡಿಸ್ತಾನ ನೀನು ಬೆಳಗನ ಅದರಾಗ. ಎಲ್ಲಿದ್ದೆ ಕರ್ಯಮ್ಮಮ್ಮ? ತಂಗಿ ಕರೆ ಮಾಮ ಕಡೆ ಹೋಗು ನಡಿ. ಎಲ್ಲಿದೆ ಮಾಮ ಐ ಲವ್ ಯು. ತಂಗಿ ಓಯ್ ವಾ ಹೋಗ ನಡಿ. ನೀನಾದ್ರೆ ಹೆಸರು ಹೇಳ್ಬೇಕು ನೋಡ. ಹೇಳ್ಯಾ ಹೇಳಿವೆ ನೀನು ಹೇಳ್ತಿ ಕೇಳು. ಹೇಳಿ ಹೇಳಿವಾ. ಹಸಿ ಹಾಲ ಬಿಸಿ ಬಾನ ಹಸಿ ಹಾಲ ಬಿಸಿ ಬಾನ ಸಕ್ಕರೆ ನೀರಂದ್ರೆ ನೆಕ್ರಿ ಆಡ್ತಾರ. ನಕ್ರಿ ಆಡ್ತಾರ. ಬರೇ ಮಾಮ ಮೇತ್ರಿ ಒಳ್ಳೆ ಹಿಡ್ದಿ ನೋಡಿವ ನೋಡಿ ಬರೋಣ ಗಿರೇಕಿನಿ ಅವ ಮೇತ್ರಿ ನಾ ಮೇತ್ರಿ. ಅಲ್ಲ ಮೇತ್ರಿಗಳು ಮಾಮಗಳು ಮನೆಯವ್ರು ಗುದ್ದದ್ರದ ಹೆಂಗೆ ಮಾಡ್ತೆ ಮುಂಜಾನೆ ನಮ್ಮ ಊರಿ ರೇಟ್ ಆಗಲಿವಾ. ಯಪ್ಪ ಅವ್ರಿಗೆ ಅಪ್ಪರಿಗೆ ಕ್ಷಮೆ ಕೇಳ್ಕೊಂಡು ಹೋಗ್ಬಿಡು. ಯಾನ್ ಗಾಡಿ ಖರ್ಚು ಕೊಡೋದಿಲ್ಲ ಕರ್ಕೊಂಬರೋದಿಲ್ಲ ಕಳುವುದಿಲ್ಲ. ದೇವ ಲಗ್ನವೂ ಮುಗಿದಂತೆವಾಯ್ತು. ಹೌದ್ರಿ ಪತಿ ದೇವ. ನೀನು ಬೇಗನೆ ಹೋಗಿ ಆ ನಿನ್ನ ತಾಯಿ ತಂದೆಯನ್ನು ಅಪ್ಪಣೆಯನ್ನು ಪಡೆದುಕೊಂಡು ಬರುವಾಗ ನಗುತ್ತಾ ಬರಬೇಕು ನೋಡು ರೇಣುಕ. ಆಗಲಿ ಪತಿ ದೇವ ಏನು ರೇಣುಕ? ತಾವು ಹೇಳಿದಂತೆ ಒಂದ ವೇಳೆಯಲ್ಲಿ ಹೇಳುತ್ತಾ ಕರುತ್ತಾ ಬಂದರೆ ನನ್ನ ಆಶ್ರಮದಲ್ಲಿ ಸ್ವಲ್ಪ ಕೂಡ ಜಾಗವಿಲ್ಲ ನೋಡು ರೇಣುಕ. ಹೌದ್ರಿ ಪತಿ ದೇವ ತಾವು ಹೇಳಿದಂತೆ ನನ್ನ ತಾಯಿ ತಂದೆ ಅಪ್ಪಣೆಯನ್ನು ಪಡೆದುಕೊಂಡು ಬರುತ್ತೇನ್ರಿ ಪತಿ ದೇವ. ನನಗೆ ಹೋಗಿ ಬರ್ಲಕ್ಕೆ ಆಶೀರ್ವಾದ ಮಾಡ್ರಿ ಪತಿ ದೇವ. ನಿನಗೆ ಜಯವಾಗಲಿ ರೇಣುಕ. ಹೋಗಿ ಬರುವಂತೊಳಗು. ನಾನು ಹೋಗಿ ಬರ್ತೇನೆ ತಂದೆವರೇ, ಹೋಗಿ ಬರುತ್ತೇನೆ. ಮಗಳೇ ರೇಣುಕಾ, ಏನ್ರಿ ತಂದೆವರೇ? ಮಗಳೇ ಏನ್ರಿ ತಂದೆವರೇ? ಹೋಗಿ ಬಾರಮ್ಮ ಮಗಳೇ, ಹೋಗಿ ಬಾರಮ್ಮ. ನಾನು ಹೋಗಿ ಬರ್ತೇನೆ ತಂದೆವರೇ, ಹೋಗಿ ಬರುತ್ತೇನೆ. ರೇಣುಕಾ, ಏನ್ರಿ ತಂದೆವರೇ? ಹುಟ್ಟಿದ ಮನೆಗೆ ಮತ್ತು ಕೊಟ್ಟಂತ ಮನೆಗೆ ಕೀರ್ತಿ ತರುವ ಭಾರ ನಿನ್ನದು ಮಗಳೇ, ನಿನ್ನದು ನೋಡಮ್ಮ. ಆಗಲಿ ತಂದೆವರೇ, ತಾವು ಹೇಳಿದಂತೆ ನಾನು ನಡೆದುಕೊಂಡು ಹೋಗುತ್ತೇನೆ ತಂದೆವರೇ. ಮಗಳೇ ರೇಣುಕಾ, ಏನ್ರಿ ತಂದೆವರೇ? ಹೆಣ್ಣಿನ ಜೀವನಂದರೆ ಮಣ್ಣಿಗೆ ಬಿಂದಿಗಿದ್ದಂಗೆ ಮಗಳೇ, ಮಣ್ಣಿನ ಬಿಂದಿಗೆಮ್ಮ. ಹೌದ್ರಿ ತಂದೆವರೇ. ಏನಮ್ಮ? ಏನ್ರಿ ತಂದೆವರೇ? ಮಣ್ಣಿನ ಬಿಂದಿಗೆ ಒಮ್ಮೆ ಕಾಲ ಜಾರಿ ಧರಣಿಗೆ ಬಿದ್ದರೆ ಮತ್ತೆ ಕೂಡುವುದಿಲ್ಲ ಮಗಳೇ, ಮತ್ತೆ ಕೂಡುವುದಿಲ್ಲಮ್ಮ. ಇಲ್ಲ ತಂದೆವರೇ. ಏನಮ್ಮ? ಏನ್ರಿ ತಂದೆವರೇ? ಅದರಂತೆ ಹೆಣ್ಣಿನ ಕಾಲು ಗಂಡನ ಮನೆಯಲ್ಲಿ ಜಾರಿದರೆ ತವರ ಮನೆ ಎರವಾಗುವುದು ಮಗಳೇ, ತವರ ಮನೆ ಎರವಾಗುದಮ್ಮ. ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ, ಏನ್ರಿ ತಂದೆವರೇ? ನಾನಿನ ಹೋಗಿ ಬರ್ತೇನೆ ತಂದೆವರೇ, ಹೋಗಿ ಬರುತ್ತೇನೆ. ಮಗಳೇ ರೇಣುಕಾ, ಏನ್ರಿ ತಂದೆವರೇ? ತವರ ಮನೆಯಿಂದ ಗಂಡನ ಮನೆಗೆ ಹೋಗುವಾಗ ಹೌದ್ರಿ ತಂದೆವರೇ. ಕಣ್ಣೀರ ಸುರಸಂದವಾಗ ಬೇಡಮ್ಮ, ಕಣ್ಣೀರ
ಸುರಿಸುತ್ತೇ ಹೋಗಬೇಡಮ್ಮ. ಹೌದ್ರಿ ತಂದವರೇ. ನಿನ್ನ ಕಣ್ಣೀರ ನೋಡುವ ಶಕ್ತಿ ನನ್ನಲ್ಲಿ ಎಲ್ಲ ಮಗಳೇ, ನನ್ನಲ್ಲಿಲ್ಲಮ್ಮ ಮಗಳೇ. ಏನ್ರಿ ತಂದವರೇ? ನಾನಾದರೆ ಹೇಳ್ತೀನಿ ಕೇಳಮ್ಮ. ಅದೇನಿರ್ದು ಚೆನ್ನಾಗಿ ಹೇಳ್ರಿ ತಂದವರೇ. ಯಾಲಕ್ಕಿ ಹೂವನಲ್ಲ ಸಾಲಕ್ಕಿ ಧ್ವನಿನಲ್ಲ, ಲಕ್ಕಿ ಹೂವನಲ್ಲ ಸಾಲಕ್ಕಿ ಸರನಲ್ಲ, ಯಾಲಕ್ಕಿ ಧ್ವನಿನಲ್ಲ ಸಾಲಕ್ಕಿ ಸರನಲ್ಲ, ಲಕ್ಕಿ ವನನಲ್ಲ ಸಾಲಕ್ಕಿ ಸರನಲ್ಲ, ಜಾಲಿಯ ಮರವು ನೆರಳಲ್ಲ ಮಗಳೇ, ಅವರೂರ ಹೆಸರ ತರಬೇಕ ಮಗಳೇ, ಅವರೂರ ಹೆಸರ ತರಬೇಕ. ಲಕ್ಕಿ ಹೂವನಲ್ಲ ಸಾಲಕ್ಕಿ. ನಾನಿನ ಹೋಗಿ ಬರ್ತಾ ತಂದವರೇ. ಗಂಜಿಯ ಕುಡಿದರೆ ಗಂಡನ ಮನಿಲೇಸ. ನಾನಿನ ಹೋಗಿ ಬರ್ತೀನಿ ತಂದವರೇ. ಗಂಜಿಯ ಕುಡಿದರೆ ಗಂಡನ ಮನಿಲೇಸ, ಜಣ್ಣದ ಕುಡಿದರೆ ಗಂಡನ ಮನಿಲೇಸ, ಅಂಜಣ್ಣದ ಮ್ಯಾಲ ಯವರ್ಯವ ಮೇಲಿನ ಅಂಗಿನ ತವರ ಎನಗಿಲ್ಲ, ಅಂಗಿನ ತವರ ಎನಗಿಲ್ಲ. ನಾನಿನ ಹೋಗಿ ಬರ್ತಾ ತಂದವರೇ. ಹೆಣ್ಣು ಹಡಿಯಲಿ ಬೇಡ ಎರವರಿಗೆ ಕೊಡಬೇಡ. ನಾನಿನ ಹೋಗಿ ಬರ್ತಾ ತಂದವರೇ. ಹೆಣ್ಣು ಹಡಿಯಲಿ ಬೇಡ ಎರವರಿಗೆ ಕೊಡಬೇಡ. ಹೆಣ್ಣು ಹೋಗಲು ಬೇಡ ಎರವರಿಗೆ ಕೊಡಬೇಡ. ಹೆಣ್ಣು ಹೋಗಾಗೆ ಅಳಬೇಡ ನನ್ನ ಹಡದಪ್ಪ ಸಿಟ್ಟಾಗಿ ಶಿವಗ ಬಯ್ಯಬೇಡ, ಸಿಟ್ಟಾಗಿ ಶಿವಗ ಬಯ್ಯಬೇಡ. ನಾನಿನ ಹೋಗಿ ಬರ್ತಾ ತಂದವರೇ. ಶಿವನ ಬೆಯ್ಯ ಬೇಡ, ಚೀಟಾಗಿ ಶಿವಗ ಬೆಯ್ಯ ಬೇಡ. ತಾಯಿದ್ದರ ತವರ್ಯಚ್ಚ ತಂದಿದ್ದರ ಬಳಗೆಚ್ಚ, ತಾಯಿದ್ದರ ತವರಚ್ಚ, ಬಂದಿದ್ದರ ಬಳಗಚ್ಚ. ಇದ್ದರ ತವರೆಚ್ಚ ತಂದಿದ್ದರ ಬಳಗೆಚ್ಚ, ತಾಯಿದ್ದ
ಜಾಲಿಯ ಮರವ ನೆರಳಲ್ಲ ಮಗಳೇ ತವರೂರ ಮನೆಯ ತಿರವಲ್ಲ ಮಗಳೇ ತವರೂರ ಮನೆಯ ತಿರವಲ್ಲ. ನಾನಿನ ಹೋಗಿ ಬರ್ತಾರೆ ತಂದವರೇ ಹೋಗಿ ಬರುತ್ತೇನೆ. ಏನಮ್ಮ ಏನ್ರಿ ತಂದವರೇ ಮಗಳೇ, ಏನ್ರಿ ತಂದವರೇ ತವರ ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಹೋಗುವಾಗ ಹೌದ್ರಿ ತಂದವರೇ ಮಗಳೇ, ನಿನಗೆ ಕಾಮಧೇನ ಕಲಪವೃಕ್ಷ ಆಕಳವನ್ನು ಕೊಟ್ಟು ಕಳಿಸುತ್ತೇನಮ್ಮ. ಆಗಲಿ ತಂದವರೇ, ಆ ಕಾಮದ ಆಕಳವನ್ನು ಕೊಟ್ಟು ನನ್ನ ಮೇಲೆ ದಯ ತೋರಿ ತಂದವರೇ. ಏನಮ್ಮ, ಏನ್ರಿ ತಂದವರೇ ಕಾಮಧೇನ ಕಲಪವೃಕ್ಷ ಆಕಳವನ್ನು ತೆಗೆದುಕೊಂಡು ಹೌದ್ರಿ ತಂದವರೇ ಸಂತೋಷದಿಂದ ಗಂಡನ ಮನೆಗೆ ಹೋಗಿ ಬಾರಮ್ಮ. ಆಗಲಿ ತಂದವರೇ. ನಾನಿನ ಹೋಗಿ ಬರ್ತಾನೆ ತಂದವರೇ ಹೋಗಿ ಬರುತ್ತಾನೆ. ಹೋಗಿ ಬಾರಮ್ಮ ಮಗಳೇ, ನಾನಿನ ಹೋಗಿ ಬರ್ತಾನೆ ತಂದವರೇ ಹೋಗಿ ಬರುತ್ತಾನೆ. ಮಗಳೇ ಏನ್ರಿ ತಂದವರೇ ಹೋಗಿ ಬಾರಮ್ಮ. ನಾನಿನ ಹೋಗಿ ಬರ್ತಾನೆ ತಂದವರೇ ಹೋಗಿ ಬರುತ್ತಾನೆ. ಏನ್ರಿ ತಂದವರೇ ನಾನಿನ ಹೋಗಿ ಬರ್ತಾನೆ ತಂದವರೇ ಹೋಗಿ ಬರುತ್ತಾನೆ. ಮಗಳೇ ಏನ್ರಿ ತಂದವರೇ ಸಂತೋಷದಿಂದ ಗಂಡನ ಮನೆಗೆ ಹೋಗಿ ಬಾರಮ್ಮ. ಆಗಲಿ ತಂದವರೇ ಹೋಗಿ ಬಾರಮ್ಮ. ನಾನಿನ ಹೋಗಿ ಬರ್ತಾನೆ ತಂದವರೇ. ಏನು ರೇಣುಕ, ನಿನ್ನ ತಾಯಿ ತಂದೆ ಅಪ್ಪಣೆಯನ್ನು ಪಡೆದುಕೊಂಡು ಬಂದಂತೆವಾಯ್ತು. ಹೌದ್ರಿ ಪತಿದೇವ ನಮ್ಮ ವಿದ್ಯಾಚಲ ಆಶ್ರಮಕ್ಕೆ ಬಂದಂತೆವಾಯ್ತು. ಹೌದ್ರಿ ಪತಿದೇವ ಏನು ರೇಣುಕ, ಏನ್ರಿ ಪತಿದೇವ ನಾನು ಹೇಳಿದಂತೆ ನೀನು ಕೇಳುವೆಯಾ ರೇಣುಕ? ಅದೇನು ಚೆನ್ನಾಗಿ ಹೇಳ್ರಿ ಪತಿದೇವ. ಅದು ಏನೆಂದರೆ ಆ ಕಾಣುತ್ತಿರುವ ಮಲಪ್ರಭಾ ನದಿಗೆ ಹೋಗಿ ಹೌದ್ರಿ ಪತಿದೇವ ಒಳ್ಳೆ ಭಕ್ತಿಯಿಂದ ಸರಾಪಿನ ಸಿಂಬಿಯನ್ನು ಮಾಡಿ ಉಸಕೇನ ಕುಡವನ್ನು ತಯಾರು ಮಾಡಿಕೊಂಡು ಹೌದ್ರಿ ಪತಿದೇವ ನನ್ನ ಪೂಜೆಗೆ ಪವಿತ್ರವಾದ ಸೀತಾಹಾಳ ನೀರನ್ನು ತೆಗೆದುಕೊಂಡು ಬರಬೇಕು ನೋಡು ರೇಣುಕ. ಆಗಲಿ ಪತಿದೇವ, ತಾವು ಹೇಳಿದಂತೆ ಶರಪಿನ ಸಿಂಬೆಯನ್ನು ಮಾಡಿ ಮಳಲಿನ ಕೊಡವನ್ನು ತಯಾರು ಮಾಡಿ ಆ ಕಾಂತ್ರ ನದಿಗೆ ಹೋಗಿ ಪವಿತ್ರವಾದ ಸೀತಾಳವನ್ನು ತೆಗೆದುಕೊಂಡು ಬರುತ್ತೇನೆ ಪತಿದೇವ. ಎಲ್ಲಿಗೆ ಹೋಗಿ ಬರ್ಲಿಕ್ಕೆ ಆಶೀರ್ವಾದ ಮಾಡ್ರಿ ಪತಿದೇವ. ನಿನಗೆ ಜಯವಾಗಲಿ ರೇಣುಕ, ಹೋಗಿ ಬರುವಂತೊಳಗು. ಹೋಗು ಹೋಗು ಮಾಯಾ, ಹೋಗು 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 ಮಾಯಾ, ಹೋಗು. ಎಲ್ಲ ಮರೆಗೆ ಕುಳಿತುಕೊಂಡು ಇದೇ ನಾನು ದೃಷ್ಟಿಯಿಂದ ನೋಡುತ್ತೇನೆ ನಿನ್ನ ಪತಿಯ ಭಕ್ತಿ ಎಷ್ಟು ಮಟ್ಟಿಗೆ ಇದೆ ಅನ್ನೋದು. ಹೋಗು.
ಏ ತಂಗಿ, ಈ ಸದ್ಯ ಎಲ್ಲ ಮಾಯ ಅವತಾರ ಹ್ಯಾಂಗಾಗಿ ನೋಡಿದಿ? ಬ್ಯಾಡ ಬ್ಯಾಡ ಅಂದ್ರೆ ಮೆಚ್ಚಿ ಮದುವೆ ಮಾಡಿಕೊಂಡ್ರು. ಅವರ ತಂದೆ ನಾನಪರಿಂದ ಬೇಡಿಕೊಂಡ್ರು, ಒಟ್ಟ ಮಾತು ಕೇಳಲಿಲ್ಲ. ಅವ್ರಿಗೆ ಸದ್ಯ ಅವ್ರ ಪತಿದೇವ್ರು ಏನು ಹೇಳಿದ್ರು ಗೊತ್ತಾ? ಹಾವಿನ ಚಿಂಬಿ ಮಾಡಿ ಮರಳಿನ ಕೊಡ ಮಾಡಿ ಇದೇ ಕಾಣುತ್ತಿರೋ ತಿಪ್ರತಿ ಕೆರೆಗೆ ಹೋಗಿ ಶೀತಳ ನೀರು ತೆಗೆದುಕೊಂಡು ಬಾ ಅಂತ ಹೇಳ್ಯಾರ. ಆಕೆ ಹ್ಯಾಂಗೆ ತರ್ತಾಳ ಹ್ಯಾಂಗಿಲ್ಲ ನಾನು ನೀರು ಕೊಟ್ಟು ನೋಡೋಣ. ತಂಗಿ, ಆ ಎಲ್ಲ ಮೈ ನೀರಿನ ಕೊಡಿ ಹೋಗತ್ತಾನ, ನಾನೀಗ ಕುಡಿ ಒಂದು ಭಕ್ತಿ ಮಾಡೋಣ. ಆಗಲಿವ? ಶಿವ ಶಿವ ಶಿವನೇ